ನೋಡಿರಿ ಇಷ್ಟು ಚಾಕ್ಲೇಟನ್ನು ಹಾಕಿ ನಾವು ಕೇಕ್ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂತು. ನೀವು ಒಂದ್ಸಲ ಟ್ರೈ ಮಾಡಿರಿ. ಬನ್ನಿ ಯಾವ ಥರ ಅಂತ ತೋರಿಸ್ತೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ನಾನು ನನ್ನ ಮಗ ಸೇರಿ ಟ್ರೈ ಮಾಡಿದ್ವಿ. ಚೆನ್ನಾಗಿ ಬಂತು. ಎಲ್ಲ ಬಿಸ್ಕಿಟು ಮತ್ತು ಈ ಥರ ಚಾಕ್ಲೇಟನ್ನು ಹಾಕಿಬಿಟ್ಟು ಮಾಡಿದ್ದೀನಿ. ಬಟ್ ಇದು ಚಾಕ್ಲೇಟನ್ನೆಲ್ಲ ನನ್ನ ಮಗ ಕ್ರೀಮ್ ಮಾಡಿದ. ಯಾವ ಥರ ಅಂತ ತೋರಿಸ್ತೀನಿ. ಬಿಸ್ಕಿಟನ್ನೆಲ್ಲ ಒಂದು 5 ಹ್ಯಾಪಿ ಬಿಸ್ಕಿಟ್ ತೊಗೊಂಡಿದ್ದೀವಿ. ಒಂದು 3 ಮಿಲ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಒಂದು ಇನೋ ಪ್ಯಾಕೆಟನ್ನು ತೊಗೊಂಡಿದ್ದೀವಿ. ನೋಡಿ, ಚಾಕ್ಲೇಟನ್ನು ಪುಡಿ ಏನು ಮಾಡೋದು ಬೇಡ, ಬಿಸ್ಕಿಟನ್ನು ಅಷ್ಟೇ ನಾವು ಪುಡಿ ಮಾಡ್ಕೋಬೇಕು. ಬಿಸ್ಕಿಟಿಗೆ ಶುಗರ್ ಏನು ಹಾಕೋ ಆಗಿಲ್ಲ. ಹಾಗೆ ಚಾಕ್ಲೇಟು ಮತ್ತು ಬಿಸ್ಕಿಟನ್ನೆಲ್ಲ ಪುಡಿ ಮಾಡಿಕೊಂಡು ನೋಡಿ, ಇಷ್ಟು ಬಿಸ್ಕಿಟನ್ನು ಈ ಥರ ಒಡೆದ್ಬಿಟ್ಟು ನಾವು ಪುಡಿ ಮಾಡ್ಕೊಂಬರೋಣ. ನನ್ನ ಮಗ ನಾನು ಸೇರಿ ಮಾಡಿರೋ ರೆಸಿಪಿ ಇದು. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡ್ದಂಗೆ ನೋಡಿ, ಸಪೋರ್ಟ್ ಮಾಡಿರಿ. ನೋಡಿ, ಇವಾಗ ಅವನು ಪುಡಿ ಮಾಡ್ಕೊಂಡು ಬರ್ತಾಯಿದ್ದಾನೆ. ತೋರಿಸ್ತೀನಿ ನೋಡಿ ನಿಮಗೆ. ಈ ಥರ ಪುಡಿ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು, ಇದನ್ನೇ ಒಂದು ಅಗಲವಾಗಿರೋ ಪಾತ್ರೆ, ಅಂದರೆ ನೀವು ಪಾತ್ರೆ ಅಂತ ಹೇಳ್ತಿರಲ್ಲ, ಡಬ್ಬಿ ಅಂತ ಹೇಳ್ತಿರಲ್ಲ, ಆ ಥರ ಅಗಲವಾಗಿರೋ ಪಾತ್ರೆಗೆ ಹಾಕ್ಬಿಡ್ಬೇಕು ಇದನ್ನು. ನೋಡಿ, ಆಮೇಲೆ ಇದಕ್ಕೆ ನೀರೇ ಹಾಕೋಂಗಿಲ್ಲ ಫ್ರೆಂಡ್ಸ್. ನಾವು ಹಾಲಿನಿಂದನೇ ಇದನ್ನು ಕೇಕ್ಗೆ ರೆಡಿ ಮಾಡ್ಕೊಳ್ಳೋಣ. ಬನ್ನಿ ನೋಡಿ, ಸ್ವಲ್ಪನೇ ಹಾಲು ಅಂದರೆ ನೀವು ಹಸಿ ಹಾಲನ್ನು ಹಾಕಬೇಡಿ, ಮತ್ತು ಕಾದು ಆರಿಸಿರೋಂಥ ಹಾಲನ್ನು ಸ್ವಲ್ಪ ಹಾಕಿಬಿಟ್ಟು ನಾವು ಇದನ್ನು ಕೇಕಿಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇನ್ನೂ ಸಾಲದಾಯ್ತಲ್ವ. ನೋಡಿ, ನಾನು ಸಕ್ಕರೆ ಏನೂ ಹಾಕಿಲ್ಲ, ಬರೀ ಬಿಸ್ಕಿಟನ್ನು ಪುಡಿ ಮಾಡಿದ್ದೀವಿ ಅಷ್ಟೇ ನಾವು. ನೋಡಿ, ಇವಾಗ ಅದೇ ನಾವು ಪಾತ್ರೆ ಏನು ತೊಗೊಂಡಿರ್ತೀವಲ್ಲ, ಬಾಕ್ಸ್ ಏನು ತೊಗೊಂಡಿರ್ತೀವಲ್ಲ, ಅದೇ ಬಾಕ್ಸಲ್ಲೇ ನಾವೀಗ ಕೇಕನ್ನು ಒಂದು ಇನೋ ಪ್ಯಾಕೆಟನ್ನು ಹಾಕಿ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಕೇಕ ಬೇಯೋಕ್ಕೆ ಬಿಡಬೇಕು. ಇಲ್ಲಿ ನೋಡಿ, ಇನೋ ಪ್ಯಾಕೆಟ್ ಒಂದನ್ನು ಪೂರ್ತಿ ಹಾಕಬೇಕು ನೀವು. ಇವಾಗ ಇನೋ ಪ್ಯಾಕೆಟ್ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ನೀರನ್ನು ಯೂಸ್ ಮಾಡೋ ಹಾಗಿಲ್ಲ. ಇದು ಸ್ವಲ್ಪ ಗಟ್ಟಿಯಾದರೆ ಹಾಲನ್ನು ಹಾಕಿ ನೀವು ಮಾಡ್ಕೋಬೋದು. ನೋಡಿ, ಇವಾಗ ಈ ಥರ ಮಾಡಿಕೊಂಡು ಇಲ್ಲಿ ಇನ್ನೊಂದು ಹಳೆ ಬಾಣಲಿ ಮೇಲೆ ನಾನು ಈ ಥರ ಸ್ಟ್ಯಾಂಡನ್ನು ಇಟ್ಟು ಅದ್ರ ಮೇಲೇ ಕೇಕ್ ಬಾಕ್ಸನ್ನು ಇಡ್ತಾಯಿದ್ದೀನಿ. ನೋಡಿ, ನಾನು ನೋಡಿ ಈ ಥರ ಹಾಕಿಬಿಟ್ಟು ಅದಕ್ಕೆ ಮುಚ್ಚಳ ಮುಚ್ಚಿ ಒಂದು 45 ನಿಮಿಷ ನಾವು ಬೇಯಿಸ್ಕೊಳ್ಳೋಣ. ಅಷ್ಟರಲ್ಲಿ ಇವಾಗ ಕ್ರೀಮ್ ಮಾಡ್ತಾಯಿದ್ದಾನೆ. ನೋಡಿ, ಕ್ರೀಮ್ ಅಂದರೆ ಇದೇ ಬಿಸ್ಕೆಟನ್ನು ಬಿಸಿನೀರಲ್ಲಿ ನೋಡಿ ಕ್ರೀಮ್ ಕರಗೋವರೆಗೂ ನೀವು ಹಾಗೆ ಬಿಟ್ಬಿಡಿ. ಆಮೇಲೆ ಇಲ್ಲಿ ನೋಡಿ, ಕೇಕು ರೆಡಿ ಆಯಿತು. ಆಗಿದೆ ಇಲ್ವ ಅಂತ ತಿಳ್ಕೊಳಕ್ಕೆ ಈ ಥರ ಗೋಬಿ ಕಡ್ಡಿಯಿಂದ ಚುಂಚಿ ನೋಡಿ, ಗೋಬಿ ಕಡ್ಡಿಗೆ ಹತ್ತಬಾರ್ದದು. ನೋಡಿ, ಅವನು ಏನು ಮಾಡಿದೆ ಅಂದರೆ ಇದಕ್ಕೆ ಕ್ರೀಮ್ ಹಾಕಿಬಿಟ್ಟು, ಅಂದರೆ ಕ್ರೀಮ್ ತೊಗೊಂಬಂದಿದ್ದ, ಆ ಕ್ರೀಮ್ ಹಾಕಿ ಮತ್ತು ಆ ಚಾಕ್ಲೇಟ್ ಕರಗಿರುವಂಥ ಕ್ರೀಮನ್ನು ಹಾಕಿ ರೆಡಿ ಮಾಡಿಟ್ಟ. ನೋಡಿ, ಇವಾಗ ಕಟ್ ಮಾಡ್ತಾಯಿದ್ದಾನೆ, ಅವನೇ ಮಾಡ್ತಾಯಿದ್ದಾನೆ. ತುಂಬ ಚೆನ್ನಾಗಾಯಿತು, ಬಟ್ ಸೇಪ್ ಅವನು ನೀಟಾಗಿ ಕಟ್ ಮಾಡಲಿಲ್ಲ ಅಷ್ಟೇ. ನೋಡಿ, ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು, ಬಟ್ ಶೇಪ್ ನೀಟಾಗಿ ಕಟ್ ಮಾಡಲಿಲ್ಲ ಅನ್ನೋದಷ್ಟೇ. ನೋಡಿ, ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಒಂದೇ ಒಂದು ಸಲ ಟ್ರೈ ಮಾಡಿ. ನಾವು ಫಸ್ಟ್ ಟ್ರೈ ಮಾಡಿದ್ದು, ಆದರೆ ಚೆನ್ನಾಗಿ ಬಂತು. ನನ್ನ ಮಗನ ವೀಡಿಯೋ ಮಾಡ್ತಾಯಿದ್ದ, ನಾ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಆದರೂ ಶೇಪು ಸ್ವಲ್ಪ ತಪ್ಪಿತು ಅಂತ ಹೇಳ್ಬೋದು ಅಷ್ಟೇ, ಆದರೆ ತಿನ್ನೋಕೆ ಮಾತ್ರ ಸಖತ್ತಾಗೆ ಬರುತ್ತೆ. ಒಂದು ಸಲ ಟ್ರೈ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಎಲ್ಲರೂ ದಯವಿಟ್ಟು ವಿಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಮತ್ತು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡಿ. ಮತ್ತು ನಾನು ನೆಕ್ಸ್ಟ್ ವೀಡಿಯೋದಾಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ನೋಡಿ, ಇನ್ನೊಂದು ಸ್ವಲ್ಪ ಸಪೋರ್ಟ್ ಮಾಡಿರಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಲೂ ಕೇಳ್ಕೊತೀನಿ. ನೋಡಿರಿ, ವಿಡಿಯೋ ಇಷ್ಟ ಆಗಿದೆ ಅಂತಲೂ ಅನ್ಕೋತೀನಿ. ಸ್ಕಿಪ್ ಮಾಡಬೇಡಿ. ಎಲ್ಲ ಸ್ಕಿಪ್ ಮಾಡಿದ್ರೆ ಗೊತ್ತಾಗೋದಿಲ್ಲ. ವಿಡಿಯೋ ಸ್ಕಿಪ್ ಮಾಡಿ. ನಿನ್ನೆನೂ ವಿಡಿಯೋ ಹಾಕಿದ್ದೀನಿ, ಇವತ್ತು ಸಾಂಗ್ ವಿಡಿಯೋನ ಹಾಕ್ತೀನಿ. ಅದನ್ನು ನೋಡಿ ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರ ಸಪೋರ್ಟು ಭಾಳ ಮುಖ್ಯ ಇರ್ತೈತಿ. ಮತ್ತು ಎಲ್ಲರಿಗೂ ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.